ಹಬ್ಬಕ್ಕೆ ಗರ್ಗರಿಯಾಗಿರುವಂಥ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಜಸ್ಟ್ ಒಂದು 10 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು. ಹಬ್ಬದ ಗಡಿಬಿಡಿಯಲ್ಲೂ ನಾವು ಈ ರೀತಿ ಗರ್ಗರಿಯಾಗಿರುವಂಥ ಚಕ್ಲಿನ ಮಾಡ್ಕೊಂಬಿಡ್ಬೋದು. ನೀವೇ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಇದೇ ರೀತಿ ನೀವೂ ಸಹ ತುಂಬ ಕಡಿಮೆ ಟೈಮಲ್ಲಿ ಈಸಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ನಾವು ಚಕ್ಲಿಗಳನ್ನ ಮಾಡ್ಕೊಂಬಿಡ್ಬೋದು. ಬನ್ನಿ ಆಗಿದ್ರೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕೆ ನೋಡಿ, ಒಂದು 3/4 ಕಪ್ಪಷ್ಟು ನಾವಿಲ್ಲಿ ಕಡಲೆನ ತಗೋಬೇಕು. ಈ ರೀತಿ ಒಂದು 3/4 ಕಪ್ಪಷ್ಟು ಕಡಲೆನ ತಗೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ಫಸ್ಟ್ ನಾವು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಪುಡಿ ಮಾಡ್ಕೊಂಡಾದಮೇಲೆ ಈ ರೀತಿ ಜರಡಿಯಲ್ಲಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಇದ್ರ ಒಳಗಡೆ ಸಿಪ್ಪೆ ಅಥವಾ ಸ್ವಲ್ಪ ದಪ್ಪ ಇರುವಂಥ ಕಡಲೆ ಏನಾದರೂ ಇದ್ದರೆ ಅದನ್ನು ತೆಗಿಬೇಕಾಗುತ್ತೆ. ಹಾಗಾಗಿ ಈ ರೀತಿ ಫಿಲ್ಟರ್ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದರಲ್ಲೇ ನಾವು ಈಗ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ನಾರ್ಮಲಾಗಿ ಮನೇಲಿ ನಾವು ಯೂಸ್ ಮಾಡುವಂಥ ಅಕ್ಕಿ ಹಿಟ್ಟನ್ನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, 1.5 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿ, 1 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, 1 ಸ್ಪೂನಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಹುರಿದಿರೋವಂಥದ್ದೇನಲ್ಲ, ನಾರ್ಮಲಾಗಿ ಎಳ್ಳಿರುತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಬೆಣ್ಣೆನ ಜಸ್ಟ್ ಒಂದು ಲೈಟಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಕೈಯಲ್ಲಿ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಿಟ್ಟಿಗೂ ಚೆನ್ನಾಗಿ ನೀಟಾಗಿ ಬೆಣ್ಣೆ ಎಲ್ಲ ಹತ್ಕೋಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬಂದರೆ ಹಿಟ್ಟು ಸರಿಯಾದ ಹದದಲ್ಲಿದೆ ಅಂತ, ಬೆಣ್ಣೆ ಸಾಕಾಗಿದೆ ಅಂತ. ಇದಾದಮೇಲೆ ಈಗ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟಿನ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಕ್ಲಿ ಏನಿರುತ್ತಲ್ಲ ಅದು ಅಷ್ಟೊಂದು ಗರಿಗರಿಯಾಗಿ ಬರೋದಿಲ್ಲ. ಹಾಗೆ ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಕ್ಲಿ ಒಳ್ಳಲ್ಲಿ ನಮಗೆ ಒತ್ತಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಮೀಡಿಯಮಾಗಿ ನೋಡಿಕೊಂಡು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮುಟ್ಟಿದರೆ ಈ ರೀತಿಯಾಗಿ ಇರಬೇಕು. ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟಾಗೂ ಇಲ್ಲ. ಈಗ ಚಕ್ಲಿ ಒಳ್ಳಿಗೆ ಸೈಜ್ ನೋಡಿಕೊಂಡು ಆ ಸೈಜಿಗೆ ಈ ರೀತಿಯಾಗಿ ಮುದ್ದೆ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮುದ್ದೆ ಮಾಡಿಕೊಂಡು ಇಟ್ಕೊಳ್ಳೋಣ. ಉಳಿದಿರೋ ಹಿಟ್ಟನ್ನು ಕ್ಯಾಪನ್ನು ಕ್ಲೋಸ್ ಮಾಡಿ ಇಟ್ಕೋಬೇಕು. ನೋಡಿ, ಚಕ್ಲಿ ಒಳ್ಳನ್ನು ನಾನು ಈ ರೀತಿಯಾಗಿ ಇರೋದನ್ನು ತೊಗೊಂಡಿದ್ದೀನಿ. ಸ್ಟಾರ್ ಇರುತ್ತಲ್ಲ, ಒಂದು ಸಿಂಗಲ್ ಸ್ಟಾರ್ ಇರೋದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಒಳಗಡೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ. ಹಿಟ್ಟು ಒಳ್ಳಿಗೆಲ್ಲ ಚಕ್ಲಿ ಒಳ್ಳಿಗೆ ಹತ್ಕೋಬಾರ್ದು ಅನ್ನೋದಕ್ಕಾಗಿ ಈ ರೀತಿ ಹಾಕ್ಕೊಂಡು ಕ್ಯಾಪನ್ನು ಮೇಲ್ಗಡೆ ಇರೋದನ್ನು ಪ್ರೆಸ್ ಮಾಡೋದಿರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಈಗ ನಾನು ಒಂದು ಪ್ಲೇಟನ್ನು ತಗೊಂಡು ನೋಡಿ ಈ ರೀತಿಯಾಗಿ ಒತ್ಕೊತಾ ಇದ್ದೀನಿ. ತುಂಬ ಸುಲಭ ಇದೆ, ಸ್ವಲ್ಪನೂ ಕಟ್ಟಾಗೋದಿಲ್ಲ. ಈಸಿಯಾಗಿ ಈ ರೀತಿಯಾಗಿ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇದನ್ನು ಈ ರೀತಿಯಾಗಿ ಒತ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಅಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ಈ ರೀತಿ ಚಕ್ಲಿಯನ್ನು ಒತ್ಕೊಂಡು ತುದಿ ಏನಿರುತ್ತಲ್ಲ ಅದನ್ನು ಈ ರೀತಿ ಪ್ರೆಸ್ ಮಾಡ್ಕೋಬೇಕು, ಒಳಗಡೆದು ಮತ್ತು ಹೊರಗಡೆದು. ಅದೇ ರೀತಿ ಎಲ್ಲ ಚಕ್ಲಿಗಳನ್ನ ನಾವು ಈ ರೀತಿ ಪ್ಲೇಟಲ್ಲೇ ಹಾಕ್ಕೊಂಡು ಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಸಹ ನಾವು ಎಣ್ಣೆಯಲ್ಲೇ ಮಾಡ್ಕೋಬೋದು. ನಿಮ್ಗೊಂದು ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಆ ರೀತಿಯಾಗಿ ಮಾಡ್ಕೋಬೋದು. ಫಸ್ಟ್ ಟೈಮ್ ಮಾಡೋರು ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚಕ್ಲಿ ನೋಡಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ನೋಡಿಕೊಂಡು ಆ ರೀತಿ ಮಾಡಿಕೊಂಡ್ರೆ ಆಯಿತು. ಈ ತುದಿಯನ್ನೆಲ್ಲ ಎರಡನ್ನು ಪ್ರೆಸ್ ಮಾಡ್ಕೋಬೇಕು ಈ ರೀತಿಯಾಗಿ. ನೋಡಿ, ನಾನೊಂದು ಚಿಕ್ಕ ಪ್ಲೇಟ್ ಮೇಲೇನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪ್ಲೇಟ್ ಮೇಲೆ ಮಾಡಿದರೆ ಚಕ್ಲಿಯನ್ನು ತೆಗಿಬೇಕಾದ್ರೆ ನೀಟಾಗಿ ಈ ರೀತಿಯಾಗಿ ತೆಗೆದು ಬಿಡ್ಬೋದು. ಹಾಗಾಗಿ ನಾನಿಲ್ಲಿ ಚಿಕ್ಕ ಪ್ಲೇಟ್ ಮೇಲೆ ಅಥವಾ ಬೌಲ್ ಮೇಲೆ ಮಾಡಿಕೊಂಡು ಸಹ ಹಾಕ್ಕೋಬೋದು. ನೋಡಿ, ಈ ರೀತಿ ಮಾಡ್ಕೊಂಡಾದಮೇಲೆ ಈ ರೀತಿ ಕೈಗೆ ಹಾಕ್ಕೊಂಬಿಡ್ಬೋದು. ಈಸಿಯಾಗಿ ಬಂದುಬಿಡುತ್ತೆ.
ಇದೊಂದು ಈ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ಅಥವಾ ಬೌಲ್ ಮೇಲೆ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೋಬೋದು ಚಕ್ಲಿಯನ್ನು. ನೋಡಿ ಈಸಿಯಾಗಿ ಹಾಕ್ಕೊಳ್ಲಿಕ್ಕಾಗುತ್ತೆ. ನಿಮ್ಗೆ ದೊಡ್ಡ ಪ್ಲೇಟಲ್ಲಿ ಎಲ್ಲ ಚಕ್ಲಿಗಳು ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಬೌಲ್ ಅಥವಾ ಪ್ಲೇಟ್ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ತೆಗೆದುಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು. ಒಂದು ಸ್ವಲ್ಪ ಅದು ಚಕ್ಲಿ ಮೇಲೆ ಬಂದ ಮೇಲೆ ನಾವು ಈ ರೀತಿಯಾಗಿ ಹಿಂದೆ ಮುಂದೆ ತಿರುಗಿಸ್ಕೊತ ಈ ರೀತಿಯಾಗಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದ್ರೆ ಚಕ್ಲಿ ರೆಡಿಯಾಗೋಗುತ್ತೆ. ಅಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ಚಕ್ಲಿಗಳೆಲ್ಲ ರೆಡಿಯಾಗೋಗುತ್ತೆ. ಅದೇ ರೀತಿ ಉಳಿದಿರೋ ಚಕ್ಲಿಗಳನ್ನ ಹೊತ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಜಸ್ಟ್ ಒಂದು 10 ಮಿನಿಟ್ಸಲ್ಲೇ ನಾವು ಚಕ್ಲಿಗಳನ್ನ ರೆಡಿ ಮಾಡ್ಕೋಬೋದು. ಹಿಟ್ಟಿನ ಗಿರಣಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಉರಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ 10 ಮಿನಿಟ್ಸಲ್ಲೇ ಈ ರೀತಿ ಗರ್ಗರಿಯಾಗಿರೋಂಥ ಚಕ್ಲಿನ ನಾವು ರೆಡಿ ಮಾಡ್ಕೊಂಬಿಡ್ಬೋದು. ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ. ಈಸಿಯಾಗಿದ್ದರೆ, ಇಷ್ಟೇ ಕ್ರಿಸ್ಪಿಯಾಗಿ ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.